ಗಾಯ್ಸ್ ಇವತ್ತು ಬೆಳಗ್ಗೆ ಎದ್ದು ಬೀಚಿಗೆ ಬಂದಿದ್ದೀವಿ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಎಲ್ಲರೂ ಹೋಗೋಣ ಅಂತ ನೋಡಿ ನಮ್ಮ ಫ್ಯಾಮಿಲಿ ಎಲ್ಲ ಪಣಂಬೂರ್ ಬೀಚ್ ಹೊರಟಿದ್ದೀವಿ. ನಮ್ಮಿನ್ನು ಅಂತ ಲಾಗ್ ಮಾಡೋದು ಹೇಳ್ಕೊಟ್ಟಿದ್ದೆ ನಾನು. ಆಯ್ತು. ಆಮೇಲೆ ಗೈಸ್ ಇಬ್ರು ಮೈಕಲ್ ಜಾಕ್ಸನ್ ಹೋಯ್ತವ್ರು ನೋಡಿ ಅಲ್ಲಿ. ನಾನ್ ಬಂದೆ ಅನ್ಕೊಂಡ್ರ ಇಲ್ಲಿ ನಮ್ ಬ್ಲಾಗರ್ ಇಲ್ಲೋಯ್ತವನೆ. ನಮ್ ಗುಬ್ಬಿ ಗಂಡು ನನ್ನಿಂದ ಬತ್ತವನೆ. ಅವ್ರಿಬ್ರು ಈಗ ಒಂದ್ ತಿಂಗಳು ಆಗಷ್ಟು ರೀಲ್ಸ್ ಮಾಡ್ಬಿಡೋದ ಅಂತ ಅಂದವ್ರೆ. ಏನ್ ಮಾಡ್ತಾರ ಸುಮ್ನೆ ಈಗ ಸಾಂಗ್ ಹೇಳಿದ್ರೆ ಡ್ಯಾನ್ಸ್ ಆಡ್ತಾರೆ. ನಡ್ಕೊ ಹೋಯ್ತಿದ್ವಿ, ದಾರಿ ಉದ್ದಿದ್ರಲ್ಲಿ ಒಂದು ಟ್ರೈನ್ ಬೇರೆ ಬಂದ್ಬಿಟ್ಟದೆ ಪಕ್ಕನಾಗೆ ನೋಡ್ಕೊಬಿಟ್ರಿ. ಇವ್ರು ನಮ್ಮ ಮೈಕಲ್ ಜಾಕ್ಸನ್, ಇವರು ಅವ್ರ ಅಣ್ಣ. ಗೈಸ್ ಅಲ್ಲಿ ಟ್ರೈನ್ ಹೋಯ್ತೈತೆ ಅಷ್ಟು ದೂರದಲ್ಲಿ. ಇವ್ರು ಇಲ್ಲಿಂದ ವಿಸಿಲ್ ಹೊಡಿತಾವ್ರೆ ಟ್ರೈನ್ ನಿಲ್ಸಕ್ಕೆ. ನಮ್ಮ ಟ್ರಿಪ್ ಆರ್ಗನೈಸರು ಇಲ್ಲಿ ಅವರೇ. ಹಾಯ್ ಮಾಡೋಣ ನಾವು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಇವರು ಹಂಗೆ ಡೈರೆಕ್ಟ್ರು ಅಂತ ಪರಿಚಯ ಮಾಡ್ಕೊಬಿಡ್ರಿ. ಕೊನೆಗೂ ಟ್ರೈನ್ ಹೊಂಟೋಯ್ತು. ಇವ್ರನ್ನೆಲ್ಲ ಎಳ್ಕೊಂಡು ಹೋಯ್ತಾ ಇದ್ದೀವಿ. ನೋಡ್ಕೊಬಿಡಿ ಟ್ರೈನ್ ಹೋಯ್ತು, ಟ್ರಾಫಿಕ್ ಕ್ಲಿಯರ್ ಆಯಿತು. ನಮ್ಮ ಡೈರೆಕ್ಟ್ರು ಕಂಕ್ಲಲ್ಲಿ ಬಾಟ್ಲ್ ಹಿಡ್ಕೊಂಡು ನಿಂತವ್ರೆ. ಗಾಯ್ಸ್ ಇವ್ರ ಜೊತೆ ಬಂದು ಎಲ್ಲಿ ನೋಡ್ರಿ ಫೋಟೋ 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 ಅಂತ ಬಿಡ್ಕೊತಾರೆ ಇರ್ತಾರೆ. ನೋಡ್ರಿ ಅಲ್ಲಿ ಇಲ್ಲಿ ಬಂದವ್ರೆ, ಇಲ್ಲಿ ಬರ್ತಾವ್ರಿ. ಎಲ್ಲಿ ನೋಡ್ರಿ ಫೋಟೋ ಫೋಟೋ ಅಂತ ಹೇಳ್ತಾನೆ ಇರೋದೆ. ಇವರೆಲ್ಲ ರೀಲ್ಸ್ ಮಾಡ್ತಾವ್ರೆ ನೋಡ್ರಿ. ಎಲ್ಲ ಬೋರ್ಡ್ ತೋರ್ಸ್ಕೊಂಡು ನಿಂತವ್ರೆ ಮೇಲ್ಗಡೆಗೆ. ಪಣಂಬೂರ್ ಬೀಚ್ ಅಂತೆ. ನಾವು ಬಂದಿದ್ದೀವಿ ಫೈನಲಿ ಬೀಚಿಗೆ ಬಂದಿದ್ದೀವಿ. ಜಾಗ ಹುಡುಕ್ತವ್ರೆ, ಬಟ್ಟೆ ಎಲ್ಲ ಇಕ್ಕಕ್ಕೆ ಎಲ್ಲಿಗೆ ಥರ ಗೊತ್ತಿಲ್ಲ. ನೋಡ್ಕೊಬಿಡಿ ಬೀಚ್ನ. ಯಾವ್ದಾವ್ದೋ ಡ್ರೈವಿಂಗ್ಸ್ ಎಲ್ಲ ಅವೇ. ಹಾಯ್ ಗಾಯ್ಸ್, ನಾವೆಲ್ಲ ಇವತ್ತು ಮಂಗಳೂರಿನ ಫೇಮಸ್ ಮಂಗಳೂರು ಅರ್ಬರ್ ಪಣಂಬೂರು ಬೀಚಿಗೆ ಬಂದಿದ್ದೀವಿ. ಚಿಲ್ ಅಷ್ಟೇ. ನಾವು ಮಾಡಿರೋ ಆರ್ಡ್ರ್ ಬಂದ್ಬಿಡ್ತು. ಇಲ್ಲ ಪಲಾವ್ ಅಲ್ಲ, ಮಸಾಲೆ ದೋಸೆ ಹೇಳಿದೆ. ರೈಡ್ ಮಾಡೋಣ ಅಂತ ಹೋಯ್ತಾ ಇದ್ದೀವಿ. ನೀರಿಗೆ ಬೀಳಕ್ಕೆ ಹೋಯ್ತಾ ಇದ್ದೀವಿ. ಬೋಟ್ ಒಂದು ರೈಡ್ ಕೇಳ್ದು ಅವ ಎಂತ ಹೇಳ್ತಾ ಆ ಬೈಕ್ ಬೆಲೆ 25 ಲಕ್ಷ ಅಂತೆ. ಒಂದು ರೈಡಿಗೆ 25 ಲಕ್ಷ ಕೇಳ್ತವ್ರೆ. ಏನ್ ಮಾಡೋದು ಕಮೆಂಟ್ ಹಾಕಿ. ತಾಂಡ್ರ ಬೇಡವಾ? ಕಮೆಂಟ್ ಮಾಡ್ಬೇಕಂತೆ, ಕಮೆಂಟ್ ಮಾಡಿ. ಫಾಲೋವರ್ಸ್ ಕೊಂಡು ರೈಡ್ ಫ್ರೀ ಇರುತ್ತೆ ಬಂದಾಗ ನಾವು ತಾಂಡ್ರೆ. ಅದು ಫೈನಲಿ ಬೀಚಿಗೆ ಬಂದು ಹೋಗ್ತಾ ಇದ್ದೀನಿ. ನಮ್ಮ ಅಮ್ಮವ್ರನ್ನೆಲ್ಲ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಯಾವ ಮಜಲ್ಲ ಅವರು ಬಂದಿದ್ದೀನಿ. ಸಿಕ್ಕರು ಇಲ್ಲೇ ಆಡ್ತಾವ್ರೆ. ಫೋನಿಗೆ ಹೋಗ್ತಾ ಇದ್ದೀನಿ. ಈಗ ಫೋನಿಗೆ ಬಂದು ಜನ ಬಿದ್ದಂಗೆ ಬಿಡ್ತೀವಿ. ಜನ ಬಿದ್ದಂಗೆ ಇವರಿಬ್ರು ಹೋಯ್ತವ್ರು ಅಲ್ಲೇ ಬಿಟ್ಬಿಟ್ಟು. ನಮ್ಮ ಬಾಡಿ ಬಿಲ್ಡ್ರು ಬರ್ತಾವನೆ. ಬಾಡಿ ಬಿಲ್ಡ್ರು ಮಂಡ್ಯ ಹುಲಿ ಇವನು. ನಮ್ಮ ಗುಬ್ಬಿ ಹೊಡ್ಕೊಂಡು ಮಿಕ್ತಾ ಇದ್ದೀವಿ ನೀರಲ್ಲಿ. ನೋಡ್ಕೊಬರ್ರಿ. ಯಪ್ಪ ಅಯ್ಯೋ ನಮ್ಮ ಹುಡ್ಕೊಂಡ್ ಬೈಕ್ ತರ್ಸ್ಬಿಟ್ಟವ್ರೆ. ಅಲ್ಲಿ ಸಿಗುವ ಬಯಕೆ ಇನ್ನೂ ಕಾಣೋ ಬದುಕು ಪ್ರತಿಗಳಿಗೆ. ಜೀವನದಲ್ಲಿ ಏನಿಲ್ಲ, ಸುತ್ತಬೇಕು, ತಿನ್ಬೇಕು, ಸಾಯ್ಬೇಕು ಅಷ್ಟೇ ಜೀವನ. ಭಾಗ್ಯಕ್ಕ ನಾನು ಈಗ ಸಮುದ್ರಕ್ಕೆ ಹೋಯ್ತಾ ಇದೀವಿ. ಭಾಗ್ಯಕ್ಕೆ ಬರಕ್ಕೆ ಭಯ. ನಮ್ಮ ಶಿಷ್ಯ ಬತಾವ್ರೆ. ಇವಳು ಮೂಗಿ ಹಿಡ್ಕೊಂಡವಳೆ. ಮೂಗಿ ಏನೇನು ನೋಡ್ಬೇಕು ಅಲ್ಲಿ ಏನು ಬರ್ಲಿಲ್ಲ. ಮೂಗಿ ಹಿಡ್ಕೊಂಡವಳೆ. ಲಾಸ್ಟ್ ಡೇ ಹೊಡ್ಕೊಬತ್ತಿ ಫೋನ್ ಇಸ್ಬಿಟ್ಟು ಡೇ ಹೊಡ್ಕೊ ಬಂದ್ಮೇಲೆ ಸಿಗದ. ಎಲ್ಲಿಗೆ ಗೈಸ್ ಗುಬ್ಬಿ ಹೊಡ್ಕೊಂಡು ನೋಡಿಬಿಟ್ರಿ ಅವನ ಅವಸ್ಥೆ ನೋಡ್ರಿ.
ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಫುಲ್ ಗಿಚ್ಚು ಹೋಗಿ ಫೋನ್ ಇಟ್ಬಿಟ್ಟು ಫೈನಲಿ ನಾವು ಬೀಚಲ್ಲೆಲ್ಲ ಆಟ ಆಡ್ಕೊಂಡು ಬಂದು ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಆಗಿ ನಾನು ಔಟ್ಫಿಟ್ ನೋಡ್ಬೇಕಾದ್ರೆ ನಮ್ಮ ಅಮ್ಮ ಏನಂತ ಕೇಳಿಸ್ಕೊಳ್ರಿ. ನಾನು ಇದು ಬರೋ ಬಟ್ಟೆ ಎಲ್ಲ ತುಂಬಿಕೊಂಡು ಮನೆ ಕಡೆ ಕೊಳ್ಳಕ್ಕೆ ರೆಡಿ ಆದೆ. ಎಲ್ಲ ರೆಡಿಯಾಗಿ ರೂಮ್ ಖಾಲಿ ಮಾಡಿ ಚೆಕ್ಔಟ್ ಆಯ್ತಿದ್ದೇವೆ. ಎಲ್ಲ ಇಲ್ಲಿ ನಿಂತವ್ರೆ. ಲಿಫ್ಟಕ್ಕೆ ಕಾಯ್ತಾನೆ ಶಿಷ್ಯ, ಹೊಡ್ಕೊಂಡೇ ಹೋಗ್ಬಿಡ್ತಾನೆ ಲಿಫ್ಟ್ ಬರಲಿಲ್ಲ ಅಂದರೆ. ಎಲ್ಲ ಕೊರ್ಗದಿಂದ ಬಂದಿದ್ದೀವಿ ಕುಂತವ್ರೆ ಮೇಡಮ್. ನಮ್ಮ ಮೇಡಮ್ ಹಂಗೆ ಕೂಲ್ ಮಾಡ್ಕೊಂಡು ನಮ್ಮ ರೈಲ್ವೆ ಸ್ಟೇಷನ್ ಎಲ್ಲ ಮಕ್ಕಳು ರೈಲ್ವೆ ಸ್ಟೇಷನ್ ಟ್ರೈನಲ್ಲಿ ಎಲ್ಲರಿಗೂ ಸಖತ್ ಹೊಟ್ಟೆ ಹಸಿತಿತ್ತು. ಅದಕ್ಕೆ ನಾವು ತಂದಿದ್ದು ಮಾವಿನಕಾಯಿನ ತಿಂತಿದ್ದು. ಮಾವಿನಕಾಯಿ ತಿನ್ನೋ ಟೈಮಲ್ಲಿ ಚಕ್ಲಿ ಲವರ್ಸ್ನ ಹಾಕ್ಬಿಟ್ಟು ಇನ್ನು ಕೊರ್ಗಜೆ ದೇವಸ್ಥಾನ ಕ್ಲಿಪ್ಸ್ನ ನಾನು ನನ್ನ ಇನ್ಸ್ಟಾ ಐ ಡಿಲಿ ಪೋಸ್ಟ್ ಮಾಡಿದ್ದೀನಿ. ಐ ಡಿ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಬಂದು ಚೆಕ್ ಮಾಡಿ.